ಸಿದ್ದರಾಮಯ್ಯ ಮೇಲೆ ಗನ್ನು, ಜಮೀರ್ ಅಹ್ಮದ್ ಖಾನ್ಗೆ ಡಿಕೆ ಬುಲೆಟ್. ಬಂಡೆ ಆಟ ಬಲ್ಲವರು ಯಾರು? ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೀಕ್ಷಕರೇ, ಸಿದ್ದರಾಮಯ್ಯ ಸಿಎಂ ಆಗಿ 3 ವರ್ಷ ಆಯಿತು. ಡಿಕೆ ಶಿವಕುಮಾರ್ ಡಿಸಿಎಂ ಆಗಿ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂತಹ ವಿಚಾರ ಕುರ್ಚಿ ಕದನ, ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್. ಈ ಪವರ್ ಶೇರಿಂಗ್ ಆಟ ಇದೀಗ ನಿರ್ಣಾಯಕ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಕೊನೆ ಬಾರಿ ಡಿಕೆ ಶಿವಕುಮಾರ್ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಏನಾದ್ರೂ ಸಕ್ಸಸ್ ಕಾಣಲಿಲ್ಲ ಅಂತ ಹೇಳಿದ್ರೆ, ಈ ಬಾರಿಯ ಡಿಕೆ ಶಿವಕುಮಾರ್ ಅವರ ಬುಲೆಟ್ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಆಗಿರುತ್ತೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಯಾಕೆ? ಡಿಕೆ ಶಿವಕುಮಾರ್ ಪರವಾಗಿ ಡಿಕೆ ಸುರೇಶ್ ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಕಂಪ್ಲೀಟ್ ಆಗಿ ಇನ್ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಯಿತು. ಸಿಎಂ ಕುರ್ಚಿಗಾಗಿ ಕೆಪಿಸಿಸಿ ಅಧ್ಯಕ್ಷ ಅಹಿಂದ ಚಾಂಪಿಯನ್ ನಡುವೆ ಜಿದ್ದಾಜಿದ್ದಿ ಪೈಪೋಟಿಯೂ ಇತ್ತು. ಡಿಕೆ ಶಿವಕುಮಾರ್ ಶತಾಯಗತಾಯ ಪ್ರಯತ್ನವನ್ನ ಪಟ್ಟರು, ಕೂಲಿ ಕೇಳಿದ್ರು. ಸಿದ್ದರಾಮಯ್ಯ ವಿಜಿಲ್ ಹೊಡ್ಕೊಂಡು ಸಿಎಂ ಆದ್ರು. ಡಿಕೆ ಶಿವಕುಮಾರ್ ಡಿಸಿಎಂ ಆದ್ರು. ಡಿಕೆ ಶಿವಕುಮಾರ್ ಡಿಸಿಎಂ ಆದ್ರು, ಸಿದ್ದರಾಮಯ್ಯನವರು ಸಿಎಂ ಆದ್ರು. ಒಂದು ಸುದ್ದಿ ಹೊರಗಡೆ ಬಂತು, ಪವರ್ ಶೇರಿಂಗ್ ಆಗಿದೆ. ಸಿದ್ದರಾಮಯ್ಯನವರ ಸಿಎಂ ಅಧಿಕಾರ ಕೇವಲ 2.5 ವರ್ಷ. 2.5 ವರ್ಷದ ನಂತರ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸುದ್ದಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತು. 2023ರಿಂದ ಈಗ 2026 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ. ಈ 3 ವರ್ಷದ ಅವಧಿಯಲ್ಲಿ ಗ್ಯಾರಂಟಿಗಳ ಸದ್ದು ಎಷ್ಟು ಜೋರಾಗಿತ್ತೋ ಅದಕ್ಕಿಂತ 1000 ಪಟ್ಟು ಸದ್ದು ಮಾಡಿದ ವಿಚಾರ ಅಧಿಕಾರ ಹಂಚಿಕೆ. ಇನ್ನೇನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಬಿಟ್ರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನುವಂತಹ ಪರಿಸ್ಥಿತಿ, ಸುದ್ದಿ ಎಲ್ಲವೂ ಕೂಡ. ಡಿಕೆ ಶಿವಕುಮಾರ್ ಪದಗ್ರಹಣ ಡೇಟ್ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಜನವರಿ 26, ಫೆಬ್ರವರಿ 26 ಎಲ್ಲವೂ ಡೇಟ್ಗಳೆಲ್ಲವೂ ಕೂಡ ಬರ್ತಾ ಇತ್ತು. ಬಟ್ ಆಗಿದ್ದೇನು? ಇಲ್ಲಿ ತನಕ ಕೂಡ ಸಿಎಂ ಬದಲಾವಣೆ ಬಗ್ಗೆ ವರಿಷ್ಠರು ಒಂದು ನಿರ್ಧಾರವನ್ನ ಮಾಡಿಲ್ಲ. ಹಾಗಂತ ಹೇಳಿ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರಾ ಅಂತ ಹೇಳಿದ್ರೆ ಅವರು ಕೂಡ ಸೈಲೆಂಟ್ ಆಗಿಲ್ಲ. ಆ ರಾಜಕೀಯ ಚದುರಂಗದ ಆಟದಲ್ಲಿ ಡಿಕೆ ಶಿವಕುಮಾರ್ ಒಂದೊಂದೇ ಪಾನನ್ನ ಮೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದೀಗ ಕೊನೆಯದಾಗಿ ವರಿಷ್ಠರಿಗೆ ಚೆಕ್ಮೇಟ್ ಇಡೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ತಂತ್ರ ಫಲಿಸುತ್ತಾ? ಸಕ್ಸಸ್ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಈ ಬಾರಿಯ ಪ್ರಯತ್ನ ಅನ್ನುವಂಥದ್ದು ಸದ್ಯದ ಕುತೂಹಲ. ಹಾಗಾದ್ರೆ ಏನ್ ನಡೀತಾ ಇದೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ, ದೆಹಲಿಯಲ್ಲಿದ್ದಾರೆ. ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಇದು ಅಂತಿಮ ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ದೆಹಲಿ ದಂಡಯಾತ್ರೆಯ ಅಜೆಂಡಾ ಏನು ಅಂತ ಹೇಳಿದ್ರೆ, ನನ್ನನ್ನ ಸಿಎಂ ಮಾಡ್ತಿರೋ ಇಲ್ವೋ ಹೇಳ್ಬಿಡಿ, ಮಾಡ್ತಿರೋ ಇಲ್ವೋ ಅಷ್ಟೇ, ಒಂದು ಕ್ಲಾರಿಟಿ ಕೊಟ್ಬಿಡಿ, ನಾನು ಮತ್ತೆ ಒಂದು ಕೇಳಲ್ಲ ಅಂತ ಹೇಳಿ. ಈ ರೀತಿಯ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರಂತೆ. ಅಣ್ಣನ ಈ ಪ್ರಯತ್ನಕ್ಕೆ ತಮ್ಮನ ಸಾಥ್ ಕೂಡ ಇದೆ. ಡಿಕೆ ಶಿವಕುಮಾರ್ ಅಂತಿಮ ಹಂತದ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅವರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಸುರೇಶ್ ಕೂಡ ಹೋಗಿದ್ದಾರೆ. ಕಾರಣ ಇದು ಈ ಅಧಿಕಾರ ಹಂಚಿಕೆಯ ಚರ್ಚೆ ಆಗಿದೆ ಅಂತ ಹೇಳಲಾಗುತ್ತಲ್ವಾ, ಆ ಚರ್ಚೆಯಲ್ಲಿ ಪಾಲ್ಗೊಂಡಂತ ವ್ಯಕ್ತಿಗಳ ಪೈಕಿ, ಲೋಕಲ್ ಲೆವೆಲ್ ಲೀಡರ್ಸ್ ಅಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿಗಳ ಪೈಕಿ ಡಿಕೆ ಸುರೇಶ್ ಅವರು ಕೂಡ ಒಬ್ರು. ಡಿಕೆ ಸುರೇಶ್ ಅವರೇ ಹೇಳುವ ಪ್ರಕಾರ ಅವತ್ತು 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವರ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ರಂತೆ, ನಾನು ಸಿಎಂ ಆಗ್ತೀನಿ,
ಈ ಅವಕಾಶವನ್ನ ಬಿಟ್ಬಿಡಿ. ನೀವು ನಿಮ್ಮ ಅಣ್ಣ ಸಿಎಂ ಆಗುವಂತಹ ಸಂದರ್ಭ ಬಂದ್ರೆ ನಾನು ಕುರ್ಚಿಯನ್ನ ಖಾಲಿ ಮಾಡ್ತೀನಿ ಅಂತ. ಅಂದ್ರೆ ಅಧಿಕಾರ ಹಂಚಿಕೆ. 2.5 ವರ್ಷ ನಾನು ಸಿಎಂ ಆಗಿರ್ತೀನಿ, ಅದಾದ ನಂತರ ನಿಮ್ಮ ಅಣ್ಣನ್ನ ಸಿಎಂ ಮಾಡ್ತೀನಿ ಅಂತ ಹೇಳಿ ಹೆಗಲ ಮೇಲೆ ಕೈ ಹಾಕಿದ್ರಂತೆ ಸಿದ್ದರಾಮಯ್ಯನವರು. ಇದು ಹೆಗಲ ಮೇಲಿನ ಪ್ರಾಮಿಸ್ ಅಂತ ಹೇಳಿದ್ರು. ಸೊ 2.5 ವರ್ಷ ಆಯ್ತಲ್ಲ, ಬದಲಾವಣೆ ಆಯ್ತಾ? ನೋ. ರೀಸನ್ಸ್ ತುಂಬಾ ಇದೆ. ಅದನ್ನ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಯಾಕೆ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ಈಗ ನಡೀತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತನಾಡೋದಾದ್ರೆ, ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟತೆಗಾಗಿ ವರಿಷ್ಠರ ಬಳಿ ಹೋಗಿದ್ದಾರೆ. ನನ್ನನ್ನ ಸಿಎಂ ಮಾಡ್ತಿರೋ ಇಲ್ವೋ ಹೇಳಿಬಿಡಿ, ನಾನು ಮತ್ತೆ ಬಂದು ಕೇಳಲ್ಲ ನಿಮ್ಮನ್ನ ಅಂತ ಹೇಳಿ ಈ ಪ್ರಯತ್ನಕ್ಕೆ ಮುಂದಾಗಿದ್ದಾರಂತೆ. ಈ ಬಾರಿಯ ದಂಡಯಾತ್ರೆಯ ಮೊದಲ ಅಜೆಂಡಾ ಸಿಎಂ ಮಾಡ್ತಿರೋ ಇಲ್ವೋ ಅನ್ನುವ ಕ್ಲಾರಿಟಿಯನ್ನ ಪಡೆದುಕೊಳ್ಳೋದು. ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಅಜೆಂಡಾ ಇದೆ. ಏನ ಅಜೆಂಡಾ ಅಂತ ಹೇಳಿದ್ರೆ ಈಗಾಗಲೇ ನೀವು ತಮ್ನೇಲ್ ಅಲ್ಲಿ ನೋಡೇ ಇರ್ತೀರಾ. ಜಮೀರ್ ಅಹಮದ್ ಖಾನ್ಗೆ ಡಿ ಕೆ ಬುಲೆಟ್. ಏನಿದು ಜಮೀರ್ ಅಹಮದ್ ಖಾನ್ಗೆ ಡಿ ಕೆ ಬುಲೆಟ್? ಅದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡ್ತಾರಾ ಅನ್ನೋದು ಸಿಂಪಲ್. ದಾವಣಗೆರೆ ಬೈ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲೋದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ಕಾರಣ, ಸಮರ್ಥ್ಗೆ ಟಿಕೆಟ್ ಅನ್ನುವ ವಿಚಾರಕ್ಕೆ ಬಂದ್ರೆ ಮೆಜಾರಿಟಿ ಮಾರ್ಕ್ಸ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್. ಸಮರ್ಥ್ಗೆ ಕೊಡಲೇಬೇಕು ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್. ಸೊ ದಾವಣಗೆರೆ ಕಾಂಗ್ರೆಸ್ನ ಗೆಲುವು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ. ಈ ಪ್ರತಿಷ್ಠೆಯ ಫೈಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತಿ ದೊಡ್ಡ ಆತಂಕ, ಅತಿ ದೊಡ್ಡ ವಿಘ್ನ, ಅತಿ ದೊಡ್ಡ ಅಡ್ಡಿಯಾಗಿದ್ದೇನು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಯಾಕೆ ವಿಘ್ನ, ಯಾಕೆ ಅಡ್ಡಿಯಾಗಿದ್ರು ಅನ್ನೋದಕ್ಕೂ ಕೂಡ ಒಂದು ದೊಡ್ಡ ಥಿಯರಿಯೇ ಇದೆ. ಅದು ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ರು, ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಮುನಿಸ್ಕೊಂಡ್ರು. ಜಮೀರ್ ಅಹಮದ್ ಖಾನ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿಲ್ಲ, ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ದಾವಣಗೆರೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ. SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಜಮೀರ್ ಅಹಮದ್ ಖಾನ್ ಮೇಲೆ ಇದೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಅಲ್ಪಸಂಖ್ಯಾತ ನಾಯಕರು ಸಲೀಂ ಅಹಮದ್, ರಿಜ್ವಾನ್ ಹರ್ಷದ್, ಯಾಸಿರ್ ಖಾನ್ ಪಠಾಣ್, ಮುಖ್ಯವಾಗಿ ರಿಜ್ವಾನ್ ಹರ್ಷದ್, ಸಲೀಂ ಅಹಮದ್, ಈ ನಾಯಕರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಕಾಣಿಸಿಕೊಂಡಿರುವಂತಹ ನಾಯಕರು. ಸುದ್ದಿಗೋಷ್ಠಿ ನಡೆಸಿ ನಮ್ಮದೇ ಅಲ್ಪಸಂಖ್ಯಾತ ನಾಯಕರು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ, ಫಂಡಿಂಗ್ ಮಾಡಿದ್ದಾರೆ, ನಮ್ಮ ಹತ್ರ ಡೀಟೇಲ್ಸ್ ಇದೆ, ವರದಿ ಹೋಗಿದೆ, ಕ್ರಮ ಆಗುತ್ತೆ, ಕ್ರಮ ಆಗಲೇಬೇಕು ಅಂತ ಮಾತನಾಡಿದ್ರು. ಸುದ್ದಿಗೋಷ್ಠಿ ನಂತರ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು. ಅವರ ತಲೆದಂಡ ಆಯಿತು. ನಜೀರ್ ಅವರ ತಲೆದಂಡ ಆಯಿತು, ಸಿದ್ದರಾಮಯ್ಯನವರ ಅತ್ಯಾಪ್ತರು. ಅದಾದ ನಂತರ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗ್ಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿರುವಂತಹ ಒಂದು ಗುಂಪು ಒತ್ತಾಯಿಸ್ತಾ ಇದೆ. ಆ ಗುಂಪು ಯಾವುದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಗುಂಪು. ಜಮೀರ್ ಅಹಮದ್ ಖಾನ್ ತಮ್ಮ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾರೆ. ಈ ಹಠ ಏನಿದೆಯಲ್ವಾ, ಈ ಹಠ ಸಾಧನೆಗಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಮಾಡಿದ್ದಾರಂತೆ. ಜಮೀರ್ ಅಹಮದ್ ಖಾನ್ ಅವರು ಈಗ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಅವರ ತಲೆದಂಡ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ನಾಯಕರಿಂದ ಸಾಧ್ಯ ಇಲ್ಲ. ಅವರು AICC ಮಟ್ಟದಲ್ಲಿ ಬೆಳೆದಿದ್ದಾರೆ. AICC ಅಲ್ಪಸಂಖ್ಯಾತ ಘಟಕದಲ್ಲಿ ಅವ್ರಿಗೊಂದು ಸ್ಥಾನ ಇದೆ. ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ಆದ್ರೂ ಕೂಡ ಕಾಂಗ್ರೆಸ್ ಪರವಾಗಿ ಜಮೀರ್ ಅಹಮದ್ ಖಾನ್ ಹೋಗಿ ಕೆಲಸವನ್ನ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ಸ್, ರಾಜಸ್ಥಾನದಲ್ಲೂ ಕೆಲಸ ಮಾಡಿದ್ರು, ಮಧ್ಯಪ್ರದೇಶ ಎಲೆಕ್ಷನ್ ಅಲ್ಲೂ ಕೂಡ, ಹರಿಯಾಣ ಎಲೆಕ್ಷನ್ ಅಲ್ಲೂ ಕೂಡ
ತಾಜಾ ಉದಾಹರಣೆ ಕೇರಳಂನಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅತ್ಯಧಿಕ ಅವಧಿ ಪ್ರಚಾರವನ್ನ ಮಾಡಿದ್ದಾರೆ. ಕೇರಳದಲ್ಲಿ ಠಿಕಾಣಿ ಹೂಡಿ ಪ್ರಚಾರವನ್ನ ಮಾಡಿದ್ದಾರೆ. ಕಾರಣ ಅಲ್ಪಸಂಖ್ಯಾತ ಮುಸ್ಲಿಂ ಲೀಡರ್. ಸೊ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ದೊಡ್ಡ ಅಸೆಟ್. ಈ ಕಾರಣಕ್ಕಾಗಿ ದೇಶದಾದ್ಯಂತ ಚುನಾವಣೆಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪಾತ್ರವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕಾಂಗ್ರೆಸ್ ಬಳಸ್ಕೋತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಕರ್ತವ್ಯವೂ ಕೂಡ ಹೌದು, ಜವಾಬ್ದಾರಿಯೂ ಕೂಡ ಹೌದು. ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಪಡೆಯೋದು ಲೋಕಲ್ ಲೆವೆಲ್ ಅಲ್ಲಿ ಕರ್ನಾಟಕದಲ್ಲಿ ಆಗುತ್ತಾ ಅಂತ ಹೇಳಿದ್ರೆ ಸದ್ಯಕ್ಕಾಗಲ್ಲ. ಸಿದ್ದರಾಮಯ್ಯನವರು ಕೊಡಿ ಅಂತ ಹೇಳಲ್ಲ. ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಕ್ಕಾಗಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ದೆಹಲಿ ಪ್ರವಾಸದಲ್ಲಿದ್ದಾರಲ್ವಾ, ಅಲ್ಲಿ ವರಿಷ್ಠರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ, ಅಲ್ಲಿ ವರಿಷ್ಠರ ಮನವೊಲಿಸ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ರಿಂದ ಒಂದು ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ, ಒಂದು ಕ್ಷೇತ್ರದಲ್ಲಿ ಸೋಲಾಗಿದೆ. ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಬಿಟ್ಟಿದ್ದಾರೆ. STPIಗೆ ಫಂಡ್ ಮಾಡಿದ್ದಾರೆ. ಸೊ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ನಲ್ಲೇ ದೊಡ್ಡ ಅಸಮಾಧಾನ ಇದೆ, ಅದು ಕೂಡ ಅಲ್ಪಸಂಖ್ಯಾತರಲ್ಲಿ. ಸೊ ಜಮೀರ್ ಅಹಮದ್ ಖಾನ್ ವಿರುದ್ಧ ತಲೆದಂಡ ಆಗಲೇಬೇಕು. ಜಮೀರ್ ಅಹಮದ್ ಖಾನ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರೆ ಇಡೀ ಪಕ್ಷಕ್ಕೆ, ಇಡೀ ಕರ್ನಾಟಕಕ್ಕೆ ಅಥವಾ ಇಡೀ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ಒಂದು ಮೆಸೇಜ್ ಪಾಸ್ ಆಗ್ಬಿಡುತ್ತೆ. ಯಾರೂ ಕೂಡ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಬಾರ್ದು. ಎಂತಹ ದೊಡ್ಡ ನಾಯಕರಾಗಿದ್ರು ಕೂಡ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರೆ ಕ್ರಮ ಆಗುತ್ತೆ ಅನ್ನುವಂಥ ಮೆಸೇಜ್ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಅವರ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮನವರಿಕೆ ಮಾಡ್ತಾ ಇದ್ದಾರಂತೆ ವರಿಷ್ಠರಿಗೆ. ಇದ್ರ ಜೊತೆಗೆ ನೀವು ಪಡಿಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮೊದಲು ಮನವೊಲಿಕೆ, ಅದಾದ ನಂತರ ಬೇಡಿಕೆ ಹೇಗೆ ಅಂತ ಹೇಳಿದ್ರೆ, ನೋಡಿ ನೀವು ನನ್ನನ್ನ CM ಮಾಡಲ್ಲ ಅಲ್ವಾ ಸದ್ಯಕ್ಕೆ, ಅಟ್ಲೀಸ್ಟ್ ಜಮೀರ್ ಅಹಮದ್ ಖಾನ್ ಅವರನ್ನ ಸಚಿವ ಸ್ಥಾನದಿಂದಾದ್ರೂ ಕೆಳಗಿಳಿಸಿ, ಈ ಡಿಮ್ಯಾಂಡ್ ಅನ್ನಾದ್ರೂ ಪೂರೈಸಿ ಅಂತ ಹೇಳಿ. ಈಗ ಅರ್ಥ ಆಗಿದೆ ಅನ್ಸುತ್ತೆ ನಿಮ್ಗೆ. ಸಿದ್ದರಾಮಯ್ಯನವರು ಕೆಳಗಿಳಿಸಲ್ವಲ್ಲ, ನನ್ನನ್ನು CM ಮಾಡಲ್ವಲ್ಲ, ಹಾಗಾದ್ರೆ ಬೇಡ, ನನ್ನ CM ಮಾಡೋದು ಬೇಡ. ಈಗ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಮ ಆಗಲಿ, ಈ ಡಿಮ್ಯಾಂಡ್ ಆದ್ರೂ ಪೂರೈಸಿ ಅನ್ನುವಂತಹ ಬೇಡಿಕೆಯನ್ನ ಡಿ ಕೆ ಶಿವಕುಮಾರ್ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ರಾಜಕಾರಣ ಸಾಧ್ಯತೆಗಳ ಆಟ, ಆಗಬಹುದು, ಆಗದೇನೂ ಇರಬಹುದು. ಸೊ ಇಲ್ಲೊಂದು ಪ್ರಶ್ನೆ ಬರುತ್ತಲ್ಲ, ಡಿ ಕೆ ಶಿವಕುಮಾರ್ ಕೇವಲ ದಾವಣಗೆರೆಗಾಗಿ ಮಾತ್ರ ಜಮೀರ್ ವಿರುದ್ಧ ಮುನಿಸ್ಕೊಂಡಿದ್ದಾರಾ? ಪ್ರಶ್ನೆ ಒಂದೇ ಬರುತ್ತೆ. ಕೇವಲ ಒಂದು ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಜಮೀರ್ ವಿರುದ್ಧ ಮುನಿಸ್ಕೊಬಿಡ್ತಾರ, ಕೋಪ ಮಾಡ್ಕೊಬಿಡ್ತಾರ? ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ ಇದು. ಜಮೀರ್ ಅಹಮದ್ ಖಾನ್ ವಿರುದ್ಧ ಡಿ ಕೆ ಶಿವಕುಮಾರ್ಗೆ ಒಂದು ಅಸಮಾಧಾನ ಇದೆ, ಅದು ಸಾಕಷ್ಟು ವರ್ಷಗಳಿಂದ ಇದೆ. ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ನಲ್ಲಿರುವಂತಹ ಮೂಲ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರಿಗೆ ಅಸಮಾಧಾನ ಇದೆ. ಯಾಕೆ ಅಂತ ಹೇಳಿದ್ರೆ, ಮೂಲ ಕಾಂಗ್ರೆಸ್ಸಿಗರು ಅಂತ ಬಂದಾಗ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಇದ್ದೇ ಇದ್ದಾರೆ, ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ. ಜಮೀರ್ ಅಹಮದ್ ಖಾನ್ JDS ನಿಂದ ಬಂದು ಸಚಿವರಾಗ್ಬಿಟ್ರು, ನಾವಾಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ JDS ಇಂದ ಬಂದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಲೀಡರ್ ಆಗಿ ಬೆಳೆದು ಬಿಟ್ಟಿದ್ದಾರೆ ಅನ್ನುವಂಥ ಅಸಮಾಧಾನವೂ ಕೂಡ ಇರಬಹುದು. ಇನ್ನು ಡಿ ಕೆ ಶಿವಕುಮಾರ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಶಕ್ತಿ ಏನು? ಅಹಿಂದದಲ್ಲಿ ಮೊದಲ ವರ್ಡ್ ಅಲ್ಪಸಂಖ್ಯಾತದಲ್ಲಿ ದೊಡ್ಡ ಕಮ್ಯುನಿಟಿ ಮುಸ್ಲಿಂ. ಆ ಮುಸ್ಲಿಂ ಜನಾಂಗ ಸಮುದಾಯ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ನಾಯಕತ್ವವನ್ನು ಬೆಂಬಲಿಸ್ತಾ ಇದೆ. ಆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ DCM ನ ಆಕಾಂಕ್ಷಿಯೂ ಕೂಡ ಹೌದು. ಇಫ್ ಇನ್ ಕೇಸ್ ಏನಾದರೂ ಡಿ ಕೆ ಶಿವಕುಮಾರ್ CM ಆದ್ರೆ ಅಲ್ಪಸಂಖ್ಯಾತ ಕೋಟದಲ್ಲಿ ಜಮೀರ್ ಅಹಮದ್ ಖಾನ್ DCM ಆಗಬೇಕು ಅಂತ ಕನಸು ಕೂಡ ಕಾಣ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಪಾಪ್ಯುಲಾರಿಟಿ, ಈ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು KPCC ಕಚೇರಿ ಅಥವಾ ಅಲ್ಲೇ ಎಲ್ಲೋ ಸಮಥಿಂಗ್ ಬೆಂಗಳೂರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು,
ಜಮೀರ್ ಅಹ್ಮದ್ ಖಾನ್ ಬಂದಿರಲಿಲ್ಲ. ಅಲ್ಲಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ಜಮೀರ್ 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 ಅಂತ ಕೂಗ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರ ನೇಚರ್ ಗೊತ್ತಿದೆ, ಸಿಟ್ಟಾದ್ರು. ಸೊ ಈ ಜಮೀರ್ ಅಹ್ಮದ್ ಖಾನ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಾಗ ಇರಿಸು ಮುರುಸು ಆಗಿದೆ. ಪಾಪ್ಯುಲಾರಿಟಿ ಇರಿಸು ಮುರುಸು, ಸಿದ್ದರಾಮಯ್ಯನವರ ಕೋಟ. ಸೊ ಈ ಎಲ್ಲ ಕಾರಣಕ್ಕಾಗಿ ಈಗ ಅಟ್ಲೀಸ್ಟ್ ಒಂದು ಅವಕಾಶ ಇದೆ, ಒಂದು ಚಾನ್ಸ್ ಇದೆ, ಜಮೀರ್ ಅಹ್ಮದ್ ಖಾನ್ಗೆ ಕೆಡ್ಡ ತೋಡೋಣ, ಮೈನ್ಸರ ಸಚಿವ ಸ್ಥಾನದಿಂದ ಕೆಳಗಿಳಿಸೋಣ ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಸುರೇಶ್ ಅವರು ಕೂಡ ಸಾಥನ್ನ ಕೊಡ್ತಾ ಇದ್ದಾರಂತೆ. ಸೊ ನಿಮ್ಗೇನ್ ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ನಿಜವಾಗ್ಲೂ ಕೂಡ ಕೈ ಹಿಡಿಯುತ್ತಾ, ಕೈ ಕೊಡುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.